ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ ಅಂತಂದ್ರೆ ಬಿಲ್ ಮಂಡನೆ. ಇವತ್ತು ಪರಿಷ್ಕೃತ ಬಿಲ್ ಮಂಡನೆ ಆಗುತ್ತೆ. ಪೇಪರ್ ಲೀಕ್ ವಿರುದ್ಧ ಕಾನೂನು ಕ್ರಮಗಳು ಏನ್ ಹೇಳುತ್ತೆ? ಕೇಂದ್ರ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿತ್ತು. ಈ ಹಿಂದಿನ ಬಿಲ್ ಅಲ್ಲಿ ಏನಿದೆ ಅದರಲ್ಲಿ ತುರ್ತಾಗಿ ಮಾರ್ಪಾಡುಗಳು ಏನು ಮಾಡಬೇಕಾಗಿದೆ, ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ಒಂದಿಷ್ಟು ಬದಲಾವಣೆಗಳು ಬೇಕಾಗುತ್ತೆ. ಪ್ರಬಲ ಬಿಲ್ ಮಂಡನೆಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಇವತ್ತು ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆ ಆಗ್ತಾ ಇದೆ. ಸಂಘಟಿತ ಅಪರಾಧಿಗಳಿಗೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ, ಇನ್ನು 10 ಕೋಟಿಯ ಭಾರೀ ದಂಡವನ್ನ ವಿಧಿಸುವಂತ ಬಿಲ್ ಇದು. ಕನಿಷ್ಠ ಜೈಲು ಶಿಕ್ಷೆ ಅಂತಂದ್ರೆ 3 ರಿಂದ 5 ವರ್ಷಗಳಿಗೆ ಏರಿಕೆ ಮಾಡಲಾಗುತ್ತೆ. ತ್ವರಿತ ವಿಚಾರಣೆಗೆ ಅಂತ ಹೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಇನ್ನು 3 ತಿಂಗಳಲ್ಲೇ ಇದು ಇತ್ಯರ್ಥ ಆಗ್ಬಿಡ್ಬೇಕು. ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಕಡ್ಡಾಯವನ್ನ ಮಾಡಲಾಗುತ್ತೆ. ಈ ಬಿಲ್ ಅಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಲಾಗಿದೆ. ಪರಿಷ್ಕೃತ ಬಿಲ್ ಅನ್ನ, ಕಾಯ್ದೆಯನ್ನ ಇವತ್ತು ಸಂಸತ್ತಲ್ಲಿ ಮಂಡನೆ ಮಾಡಲಾಗುತ್ತೆ. ಆ ಬಿಲ್ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ಎಕ್ಸ್ಪ್ಲನೇಷನ್ ಅನ್ನ ದೇಶದ ಜನತೆ ಕೊಡುತ್ತೆ ಅನ್ನೋದು ಕುತೂಹಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ಪೃಥ್ವಿರಾಜ್ ಹಾರ್ನಹಳ್ಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೂ ಮುಂಚೆ ನಾವು ನೋಡಿದ್ವಿ ಒಂದಿಷ್ಟು ಮಾರ್ಪಾಡುಗಳನ್ನ ಮಾಡಿ ಅದನ್ನ ಬಿಲ್ ರೂಪ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನಗಳನ್ನು ಪಡ್ತಾ ಇದೆ ಅಂತೇಳಿ. ಬಟ್ ಅದಕ್ಕೆ ಜೆನ್ಸಿಗಳು ಎಸ್ಪೆಷಲಿ ಸಿಜೆಪಿ ಸೇರಿದಂಗೆ ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತಾ ಇರಲಿಲ್ಲ. ಬಟ್ ಈಗ ಒಂದು ಕಾನೂನು ಚೌಕಟ್ಟು ಬೇಕಲ್ಲ ಏನೇ ಆದರೂ ಕೂಡ. ಸೊ ಆ ನಿಟ್ಟಲ್ಲಿ ಬಿಲ್ನಲ್ಲಿ ಏನೆಲ್ಲ ಮಂಡನೆ ಆಗುವಂತ ಚಾನ್ಸಸ್ ಇದೆ ಇವತ್ತು? ಎಕ್ಸಾಕ್ಟ್ಲಿ ಶರ್ಮಿತಾ, ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ಅದಕ್ಕೆ ಮತ್ತೊಬ್ರು ಸಚಿವರು ಬರ್ತಾರಷ್ಟೇ. ಆದರೆ ನಾವು ಏನು ಬದಲಾವಣೆ ತರ್ತಾ ಇದ್ದೀವಿ, ಮುಂದೆಂದೂ ಕೂಡ ಈ ರೀತಿಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ, ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜ್ ಕೂಡ ಇಂಪಾರ್ಟೆಂಟ್ ಆಗಿತ್ತು ಇಲ್ಲಿ. ಸೊ ಆ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು, ಅದರ ಜೊತೆಗೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಮಾಡಿ ನಾವು ಯಾವ ರೀತಿಯಾಗಿ ಕಾನೂನಿನ ಪ್ರಕಾರನೂ ಕೂಡ ಇದಕ್ಕೆ ಕಡಿವಾಣವನ್ನು ಹಾಕ್ಬೋದು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಅಲ್ಲಿ ಪ್ರಮುಖವಾಗಿ ನಾವು ಮೊನ್ನೆಯಿಂದಲೂ ಕೂಡ ತೋರಿಸ್ತಾ ಇದ್ವಿ, ವ್ಯಕ್ತಿಗತವಾಗಿ ತಪ್ಪನ್ನ ಮಾಡಿದಂಥ ಸಂದರ್ಭದಲ್ಲಿ 3 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆ, ಅದರ ಜೊತೆಗೆ 50 ಲಕ್ಷ ದಂಡ. ಸಂಘಟಿತವಾಗಿ ತಪ್ಪನ್ನ ಮಾಡಿದಂಥ ಸಂದರ್ಭದಲ್ಲಿ 7 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ಅದರ ಜೊತೆಗೆ 10 ಕೋಟಿವರೆಗೂ ದಂಡವನ್ನು ವಿಧಿಸುವಂತ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಲಾಗ್ತದೆ. ಮುಂದೆಂದೂ ಕೂಡ ಏನಾದರೂ ಪೇಪರ್ ಲೀಕ್ ವಿಚಾರದಲ್ಲಿ ನಾವೇನಾದ್ರೂ ಮುಂದಾಗ್ತೀವಿ ಅಂದ್ರೆ 100 ಸಲ ಯೋಚನೆ ಮಾಡಬೇಕು ಇಲ್ಲಿ ಕಳ್ಳರು. ಸೊ ಹೀಗಾಗಿನೇ ಒಂದು ಕಠಿಣ ಕ್ರಮಗಳು, ಅದರ ಜೊತೆಗೆ 3 ತಿಂಗಳಲ್ಲೇ ಈ ಒಂದು ಪ್ರಕರಣ ಇತ್ಯರ್ಥ ಆಗಬೇಕು. 2 ತಿಂಗಳು ವಿಚಾರಣೆ ಆಗಬೇಕು, 3ನೇ ತಿಂಗಳಿಗೆ ಶಿಕ್ಷೆ ಪ್ರಕಟ ಆಗಬೇಕು. ಅದರ ಜೊತೆಗೆ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಬಾಂಬೆ ಹೈಕೋರ್ಟ್ನಲ್ಲಿ 2, ಹಾಗೆ ಭೋಪಾಲು, ಮದ್ರಾಸ್ ಹೈಕೋರ್ಟ್ಗಳಲ್ಲಿ ಈ ರೀತಿಯಾಗಿ ಟೋಟಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ಮಾಡಲಾಗಿದೆ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಈ ಒಂದು ಕಾನೂನು ಕುಣಿಕೆಯನ್ನ ಬಿಗಿ ಮಾಡ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಕ್ರಮಗಳು ಇದ್ರೂ ಕೂಡ ಈ ಬಾರಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ. ಈಗಾಗಲೇ ಲೋಕಸಭೆ ಅಧಿವೇಶನ, ರಾಜ್ಯಸಭೆ ಅಧಿವೇಶನದಲ್ಲಿ ಸಾಕಷ್ಟು ಗಲಾಟೆ ಆಗ್ತದೆ, ಗದ್ದಲ ಆಗ್ತದೆ, ಯಾವುದಕ್ಕೂ ಕೂಡ ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ. ನಾವು ಚರ್ಚೆಗೆ ರೆಡಿ ಇದ್ರೂ ಕೂಡ ಕಾಂಗ್ರೆಸ್ನವರೇ ಆಗಲಿ ವಿರೋಧ ಪಕ್ಷದವರಾಗಲಿ ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಕಾರಣಗಳನ್ನ ಕೂಡ ಈಗಾಗಲೇ ಹೇಳ್ತಾ ಇತ್ತು ಕೇಂದ್ರ ಸರ್ಕಾರ. ಅದೇ ರೀತಿಯಾಗಿ ಕೋಲಾಹಲ ಕೂಡ ಎದ್ದೇಳ್ತಾ ಇರುವಂಥದ್ದು. ಅಕಸ್ಮಾತ್ ಈ ಒಂದು ಮಸೂದೆ ಮಂಡನೆ ಆದಂತಹ ಸಂದರ್ಭದಲ್ಲಿ ಇವ್ರು ಯಾರು ಕೂಡ ಇರಲಿಲ್ಲ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ರೆ ಇದನ್ನ ಸುಗ್ರೀವಾಜ್ಞೆ ಮುಖಾಂತರ ಕೂಡ ತರಲಿಕ್ಕೆ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರ. ಸುಗ್ರೀವಾಜ್ಞೆ ತಂದ್ರೆ ಅಂದ್ರೆ ಇದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡನೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಓಟಿಗೆ ಹೋಗದೆ ಹೋದ್ರೆ ಸುಮ್ಮನೆ ವಿರೋಧ ವ್ಯಕ್ತವಾಗ್ತಾ ಬರೀ ಅದರಲ್ಲೇ ಕಾಲಹರಣ ಆಗ್ಬಿಟ್ರೆ ಸುಗ್ರೀವಾಜ್ಞೆ ಮುಖಾಂತರನೂ ಕೂಡ ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಇದೆ. ಯಾರು ಏನೇ ಮಾಡಲಿ ನಾವಂತೂ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇದು ಬರೀ ದೇಶದ ಎನ್ಟಿಎ ವ್ಯವಸ್ಥೆಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರುವಂಥದ್ದು. ಬಿಕಾಸ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಬಳಿಕ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಧ್ವನಿ ಎತ್ತುತ್ತಾ ಇದ್ದಾರೆ, ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲೂ ಕೂಡ ಆ ರಾಜ್ಯಗಳಲ್ಲೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಇಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇದೊಂದು ಸ್ಟೇಜ್ ಅನ್ನ ಸೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೃಥ್ವಿ, ಎಟ್ ದ ಸೇಮ್ ಟೈಮ್ ಈ ಹಿಂದೆನೂ ಕೂಡ ಸಾರ್ವಜನಿಕ ಪರೀಕ್ಷಾ ಬಿಲ್ ಅಂತ ಇತ್ತು 2024, ಅದರಲ್ಲೂ ಇತ್ತು ಈ ರೀತಿ ಯಾರಾದರೂ ಅಕ್ರಮಗಳಲ್ಲಿ ಪಾಲ್ಗೊಂಡ್ರೆ 3 ವರ್ಷ ಜೈಲು ಶಿಕ್ಷೆ, 1 ಕೋಟಿ ತನಕನೂ ಕೂಡ ಫೈನ್ ಹಾಕುವಂತ ಒಂದು ಅಧಿಕಾರ ಇತ್ತು. ಎಷ್ಟು ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಮುಂಚೆ ಎಲ್ಲ ಇದ್ದಿದ್ದಂಥ ಸಂದರ್ಭದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ಮಾಡುವಂಥದ್ದೆಲ್ಲ ಇರಲಿಲ್ಲ. ಬಟ್ ಈಗ ಆ ಕಾರಣಕ್ಕೋಸ್ಕರನೇ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ತೆಗೆಯಲಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರನೇ 3 ತಿಂಗಳಲ್ಲಿ ಇದೆಲ್ಲವೂ ಕೂಡ ವಿಚಾರಣೆ ಆಗಬೇಕು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. 2 ತಿಂಗಳಲ್ಲಿ ವಿಚಾರಣೆ ಆಗಿ
3ನೇ ತಿಂಗಳಲ್ಲಿ ಶಿಕ್ಷೆ ಪ್ರಕಟ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಇದೆಲ್ಲೂ ಕೂಡ ಡಿಲೇ ಆಗಬಾರ್ದು. ಯಾರೇ ತಪ್ಪು ಮಾಡಲಿ ಆ ಕ್ಷಣದಲ್ಲಿ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ತ್ವರಿತಗತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಫೈನ್, ಫಾಲೋ ಅಪ್ ಮಾಡೋಣ ಇವತ್ತು ಬಿಲ್ ಮಂಡನೆ ಸಂದರ್ಭದಲ್ಲಿ. ಥ್ಯಾಂಕ್ ಯು ಪೃಥ್ವಿರಾಜ್ ಹಾರನಹಳ್ಳಿ ಕ್ಷಣದ ಮಾಹಿತಿಗೆ.